ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ ಹಾಗೂ ವರ್ಷ ಋತು ಶ್ರಾವಣ ಮಾಸ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಆಗಸ್ಟ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ, 1ನೇ ತಾರೀಕು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅದು ಅವನಿಗೆ ನೀಚ ಕ್ಷೇತ್ರವಾಗಿರುತ್ತೆ. 2ನೇ ತಾರೀಕು ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 5ನೇ ತಾರೀಕು ಬುಧ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 5ರಿಂದ 17ನೇ ತಾರೀಕಿನ ತನಕ ಬುಧಾದಿತ್ಯ ಯೋಗ ಅನ್ನುವಂಥದ್ದು ನಡೀತಾ ಇರುತ್ತೆ. 17ನೇ ತಾರೀಕು ಸೂರ್ಯ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅದು ಅವನಿಗೆ ಸ್ವಕ್ಷೇತ್ರವಾಗಿರುತ್ತೆ. ಸೂರ್ಯ ಸ್ವಕ್ಷೇತ್ರದಲ್ಲಿ ಚಲನೆ ಮಾಡುವಂಥದ್ದು ಬಹಳ ಉತ್ತಮವಾದಂತಹ ಸಮಯ. 22ನೇ ತಾರೀಕು ಬುಧ ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ 17ಕ್ಕೆ ಸೂರ್ಯ ಸಿಂಹರಾಶಿಗೆ ಬಂದರೆ 22ನೇ ತಾರೀಕು ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೊ ಅಲ್ಲಿಂದ ಮತ್ತೆ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಕಂಟಿನ್ಯೂ ಆಗುತ್ತೆ. ಇನ್ನು ಈ ಆಗಸ್ಟ್ ತಿಂಗಳ 13ನೇ ತಾರೀಕಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. 13ನೇ ತಾರೀಕಿನಿಂದ ಶ್ರಾವಣ ಮಾಸ ಪ್ರಾರಂಭ ಆದರೆ 17ನೇ ತಾರೀಕು ನಾಗರ ಪಂಚಮಿ, ನಾಗದೇವತೆ ಆರಾಧನೆ ಮಾಡುವಂತಹ ಪರ್ವಕಾಲ. ಯಾರ್ಯಾರಿಗೆ ಸರ್ಪದೋಷಗಳಿರುತ್ತೆ ಅವರಿಗೆಲ್ಲ ಒಂದು ಪರಿಹಾರ ಮಾಡಿಕೊಳ್ಳೋದಕ್ಕೆ ಉತ್ತಮವಾದಂತಹ ಸಮಯ. ಇನ್ನು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತ 21ನೇ ತಾರೀಕು. ಎಲ್ಲರೂ ಕೂಡ ದೈವ ಕೃಪೆಗೆ ಪಾತ್ರರಾಗಿ ವ್ರತಾಚರಣೆಯನ್ನು ಮಾಡುವಂಥದ್ದು ಶುಭ ಆಗುತ್ತೆ. ಇನ್ನು ಆಗಸ್ಟ್ 12ನೇ ತಾರೀಕಿನಂದು ಕೇತುಗ್ರಸ್ತ ಸೂರ್ಯಗ್ರಹಣ ಅನ್ನುವಂಥದ್ದು ಸಂಭವಿಸುತ್ತೆ. ಭಾರತಕ್ಕೆ ಗೋಚರ ಇಲ್ಲದ ಕಾರಣ ಗ್ರಹಣ ಆಚರಣೆ ಮಾಡುವಂಥದ್ದು ಇರೋದಿಲ್ಲ. ಇನ್ನು ಈ ಶ್ರಾವಣ ಮಾಸದಲ್ಲಿ ಇನ್ನೊಂದು ವಿಶೇಷವಾದಂತಹ ಆಚರಣೆ ಅಂದರೆ 25ನೇ ತಾರೀಕು ಅಂಗಾರಕ ಜಯಂತಿ. ಕುಜದೋಷಗಳ ಒಂದು ಪರಿಹಾರಕ್ಕಾಗಿ ಕುಜನಿಗೆ ಅರ್ಚನೆ ಮತ್ತು ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದಕ್ಕೆ ತುಂಬ ಒಳ್ಳೆಯದು. ಈ ಕಲಿಯುಗದಲ್ಲಿ ಹೆಚ್ಚಾಗಿ ಒಂದು ಕುಜದೋಷ ಮತ್ತು ಸರ್ಪದೋಷಗಳು, ಆರೋಗ್ಯದ ಮೇಲೆ, ದಾಂಪತ್ಯ ಜೀವನ, ಇದೆಲ್ಲದಕ್ಕೂ ಸಮಸ್ಯೆ ಕೊಡುವಂಥದ್ದು. ಎಲ್ಲದಕ್ಕೂ ಕೂಡ ಕುಜನ ಸಂಬಂಧಗಳು ಹೆಚ್ಚಾಗಿರುತ್ತೆ. ಇಂತಹ ಒಂದು ಪರ್ವಕಾಲದಲ್ಲಿ ಆ ದೇವತೆಗಳ ಆರಾಧನೆ ಮಾಡುವಂಥದ್ದು, ವರ್ಷಪೂರ್ತಿ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಖಂಡಿತ ಒಂದು ಉತ್ತಮವಾದಂತಹ ಸಮಯ ಆಗಿರುತ್ತೆ. ಇನ್ನು 26ನೇ ತಾರೀಕು ಋಗ್ವೇದಿಗಳಿಗೆ ಉಪಕರ್ಮ ಮಾಡಿಕೊಳ್ಳುವಂತಹ ಸಮಯ. 27ನೇ ತಾರೀಕು ಯಜುರ್ ಉಪಕರ್ಮ. ಇದಿಷ್ಟು ಆಗಸ್ಟ್ ತಿಂಗಳಲ್ಲಿ ಬರುವಂತಹ ವಿಶೇಷವಾದಂತಹ ದಿನಗಳು. ಎಲ್ಲ ಆಸ್ತಿಕರು ಕೂಡ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಈ ಬದಲಾಗುವಂತಹ ಎಲ್ಲ ಗ್ರಹಗಳಿಂದ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ ಇದು ಒಂದು ಬಹಳ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಹಲವಾರು ಪ್ರಯತ್ನಗಳಿಗೆ, ಅಂದರೆ ಆರೋಗ್ಯದ ವಿಚಾರ ಇರಬಹುದು, ಹಣಕಾಸಿನ ವಿಚಾರದಲ್ಲಿರಬಹುದು, ವಿವಾಹ, ಸಂತಾನ, ಉದ್ಯೋಗ ಅಥವಾ ಯಾವುದಾದ್ರೂ ಸ್ಥಿರ ಆಸ್ತಿ ಪಾಸ್ತಿಗಳು, ಪ್ರಾಪರ್ಟಿ, ಇದೆಲ್ಲದಕ್ಕೂ ಕೂಡ ವೃಷಭ ರಾಶಿಯವರಿಗೆ ಬಹಳ ಉತ್ತಮವಾದಂತಹ ಸಮಯ ಇದು. ಗುರುಬಲ ಇಲ್ಲದಿದ್ದರೂ ಕೂಡ ಅಷ್ಟಮಾಧಿಪತಿ ಗುರು ಅಥವಾ ಲಾಭಾಧಿಪತಿ ಗುರು ಪರಾಕ್ರಮದಲ್ಲಿ ಉಚ್ಚನಾಗುವಂಥದ್ದು ಖಂಡಿತ ಒಳ್ಳೆಯದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ವೃಷಭ ರಾಶಿಯವರು. ಶನಿ ಲಾಭದಲ್ಲಿದ್ದಾನೆ, ರಾಹು ಕರ್ಮದಲ್ಲಿದ್ದಾನೆ, ಬುಧಾದಿತ್ಯ ಯೋಗ ನಡೀತಾ ಇದೆ, ಪಂಚಮದಲ್ಲಿ ಶುಕ್ರನ ಸಂಚಾರ, ಆಲ್ಮೋಸ್ಟ್ ಎಲ್ಲದೂ ಕೂಡ ಚೆನ್ನಾಗಿದೆ. ಸಾಡೆ ಸಾತಿ ವೃಷಭ ರಾಶಿಯವರಿಗೆ ಬರೋದು ಮುಂದಿನ ವರ್ಷ ಜೂನ್ ನಂತರ. ಹಾಗಾಗಿ ಕಳೆದ 1.5 ವರ್ಷಗಳಿಂದ ಶನಿ ಲಾಭಸ್ಥಾನದಲ್ಲಿದ್ದಾನೆ. ಎಲ್ಲ ವಿಚಾರಗಳಲ್ಲಿ ಇದು ಒಂದು ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಪಾಪಗ್ರಹಗಳಲ್ಲಿ ಅದರಲ್ಲೂ ಶನಿ ಮಹಾತ್ಮನಿಗೆ ಕೇಂದ್ರ ಸ್ಥಾನಗಳು ಶುಭ ಅಂತ ಹೇಳ್ತವೆ. ಹಾಗೆ ಲಾಭಸ್ಥಾನ 3, 6, 11 ಪಾಪಗ್ರಹಗಳಿಗೆ ಶುಭ ಸ್ಥಾನ ಅಂತ ಹೇಳ್ತವೆ. ಶನಿ ಲಾಭಸ್ಥಾನಕ್ಕೆ ಬರೋದು ಅಥವಾ 11ನೇ ಮನೆಯಲ್ಲಿ ಅವನ ಸಂಚಾರ ಆಗೋದು ಪ್ರತಿಯೊಬ್ಬರಿಗೂ ಕೂಡ ವೃಷಭ ರಾಶಿಯವರಿಗೆ 30 ವರ್ಷಕ್ಕೊಮ್ಮೆ ಬರ್ತಾನೆ.
ಸೊ ಈ ಸಮಯದಲ್ಲಿ ಅದರ ಅನುಕೂಲಗಳನ್ನು ವೃಷಭ ರಾಶಿಯವರು ಪಡ್ಕೊಳ್ಳೋದು ತುಂಬ ಅವಶ್ಯಕವಾಗಿರುತ್ತೆ. ಈ ಸಮಯಗಳನ್ನು ಕಳ್ಕೊಂಡ್ರೆ ಮುಂದೆ ಕಷ್ಟ ಇದೆ ಅನ್ನೋದಕ್ಕಿಂತ ಹೆಚ್ಚು ಇಷ್ಟು ಈಸಿಯಾಗಿ ಯಾವುದೇ ಕೆಲಸಗಳು ಮೂವ್ ಆಗುವಂತಹ ಸಮಯ ಇರೋದಿಲ್ಲ. ಇನ್ನಷ್ಟು ಸಂಕಷ್ಟಗಳು ಅಥವಾ ಪ್ರಯತ್ನಗಳನ್ನು ಇನ್ನೂ ಹೆಚ್ಚಾಗಿ ಮಾಡಲೇಬೇಕಾಗುವಂಥದ್ದು ಅನಿವಾರ್ಯ ಆಗುತ್ತೆ ವೃಷಭ ರಾಶಿಯವರಿಗೆ. ಹಾಗಾಗಿ ಈ ಮಾಸಗಳಲ್ಲಿ ಎಷ್ಟೆಲ್ಲ ಪ್ರಯತ್ನ ಮಾಡ್ತೀರಾ, ಖಂಡಿತ ಇದು ಮುಂದಿನ ದಿನಗಳಿಗೆ ಒಂದು ಅಸೆಟ್ ಆಗಿ ಕೆಲಸ ಮಾಡುತ್ತೆ, ಒಂದು ಒಳ್ಳೆಯ ಫೌಂಡೇಶನ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಬಹಳ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ ವೃಷಭ ರಾಶಿಯವರಿಗೆ. ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡುವಂಥದ್ದು ಅವಶ್ಯಕ. ಏಕೆಂದರೆ ಲಗ್ನ ಅಥವಾ ರಾಶಿಯ ಅಧಿಪತಿಯಾದ ಶುಕ್ರ ನೀಚ ಕ್ಷೇತ್ರದಲ್ಲಿರ್ತಾನೆ. ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಅದನ್ನು ಭೃಗಂಗಾರಕ ದೋಷ ಅಂತ ಹೇಳ್ತೇವೆ. ಸ್ತ್ರೀಯರಿಗಾದರೆ ಕುಜ ದೋಷ ಅನ್ನುವಂಥದ್ದು ಆರೋಗ್ಯದ ವಿಚಾರಗಳಲ್ಲಿ, ಅದರಲ್ಲೂ ಗರ್ಭಕೋಶಕ್ಕೆ ಸಂಬಂಧಪಡುವಂಥದ್ದು. ಪುರುಷರಲ್ಲಿ ಬೆನ್ನು ಹುರಿ ಅಥವಾ ಬ್ಯಾಕ್ ಪೈನ್ ಇಂತಹ ವಿಚಾರಗಳಿಗೆ ಅದು ನೇರವಾಗಿ ಸಂಬಂಧಪಡುವಂಥದ್ದಿರುತ್ತೆ. ಸೊ ಆರೋಗ್ಯದ ಬಗ್ಗೆ ಹೆಚ್ಚಿನ ಅನುಕೂಲಗಳಿಗಾಗಿ ವೃಷಭ ರಾಶಿಯವರು ದುರ್ಗಾ ಪರಮೇಶ್ವರಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ, ಅತ್ಯಂತ ಅವಶ್ಯಕ ಕೂಡ. ದುರ್ಗಾ ಖಡ್ಗಮಾಲಾ ಸ್ತೋತ್ರಗಳನ್ನು ಓದುವಂಥದ್ದು ಭೃಗಂಗಾರಕ ದೋಷ ಅಥವಾ ಅಂಗನೇಯರಿಗೆ ಅಂಗಾರಕನ ದೋಷ, ಸ್ತ್ರೀಯರಿಗೆ ಕುಜದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ಪರಿಹಾರ ಆಗಿರುತ್ತೆ. ಇನ್ನು ಕುಟುಂಬದಲ್ಲಿ ಈ ಒಂದು ಮಾಸಗಳಲ್ಲಿ ವಾಗ್ವಾದಗಳನ್ನು ಮಾಡಿಕೊಳ್ಳದೆ ಇರೋದು ತುಂಬ ಒಳ್ಳೆಯದು. ಯಾಕೆಂದರೆ ಮಾತುಗಳಿಂದ ನಿಷ್ಠೂರಾಗುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ವೃಷಭ ರಾಶಿಯವರು ಅಣ್ಣ ತಮ್ಮಂದರು ಅಥವಾ ಭ್ರಾತೃಗಳ ನಡುವೆ ಯಾವುದೇ ವಾಗ್ವಾದಗಳನ್ನು ಮಾಡಿಕೊಳ್ಳಬೇಡಿ. ಆದಷ್ಟು ಧನ ವ್ಯಯ ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. ಏಕೆಂದರೆ ಕುಜ ವ್ಯಯಾಧಿಪತಿ ಧನಸ್ಥಾನದಲ್ಲಿ ಸಂಚಾರ ಮಾಡುವಂಥದ್ದು ನಿಮ್ಮ ನಿರೀಕ್ಷೆಗಳಿಗಿಂತ ಜಾಸ್ತಿ ಖರ್ಚಾಗುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಳಿ, ಎಷ್ಟು ಸಾಧ್ಯವೋ ಅಷ್ಟು ಅವಾಯ್ಡ್ ಮಾಡಿ. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳಿ. ಆಲ್ಮೋಸ್ಟ್ ಇನ್ನು 1.5 ತಿಂಗಳು ಕುಜದೋಷ ಅನ್ನುವಂಥದ್ದು ವಾಕ್ಸ್ಥಾನದಲ್ಲಿ, ಅಂದರೆ ನಿಮ್ಮ ಮಾತು ಅನ್ನುವಂತಹ ಸ್ಥಾನದಲ್ಲೇ ಕುಜ ಇರ್ತಾನೆ. ಇದರ ಬಗ್ಗೆ ಗಮನ ಕೊಡುವಂಥದ್ದು ಅವಶ್ಯಕ. ದುರ್ಗಾ ಪರಮೇಶ್ವರಿಯ ಸ್ತೋತ್ರಗಳನ್ನು ಓದುವಂಥದ್ದು, ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡುವಂಥದ್ದು ಒಂದು ಉತ್ತಮವಾದ ಪರಿಹಾರ. ಇನ್ನು ಯಾವುದಾದ್ರೂ ಹಣಕಾಸಿನ ನಿರೀಕ್ಷೆಗಳನ್ನು ಮಾಡ್ತಾ ಇದ್ದರೆ, ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಸಿಗತ್ತೆ. ಬಹಳ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ವೃಷಭ ರಾಶಿಯವರು ನಿರೀಕ್ಷೆ ಮಾಡಬಹುದು. ಸೋದರಿಯರಿಂದ ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಖಂಡಿತ ಆಗತ್ತೆ. ಒಂದು ನಿರೀಕ್ಷೆಗೂ ಮೀರಿದ ಅನುಕೂಲಗಳನ್ನು ಒಡಹುಟ್ಟುಗಳ ನಡುವೆ, ಅದರಲ್ಲೂ ಕೂಡ ಸೋದರಿಯರ ನಡುವೆ ವೃಷಭ ರಾಶಿಯವರಿಗೆ ಅನುಕೂಲಗಳು ಉಂಟಾಗುತ್ತೆ. ವಾಹನದ ಬಗ್ಗೆ ಬಹಳಷ್ಟು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. 4ರಲ್ಲಿ ಕೇತು ಇದ್ದಾನೆ. ಈ ತಿಂಗಳ 17ರ ನಂತರದಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಸಂಭವಿಸುವಂಥದ್ದಿರುತ್ತೆ. ಸೊ ಇದೆಲ್ಲ ವೃಷಭ ರಾಶಿಯವರಿಗೆ 4ನೇ ಮನೆಯಲ್ಲಾಗೋದ್ರಿಂದ ವಾಹನದ ಬಗ್ಗೆ ಅಥವಾ ಮಾತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಯಾವುದೇ ಹೊಸ ಪ್ರಾಪರ್ಟಿ ಅಥವಾ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ವೃಷಭ ರಾಶಿಯವರು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಸೆಪ್ಟೆಂಬರ್ ನಂತರ ತುಂಬ ಒಳ್ಳೆಯ ಸಮಯಗಳನ್ನು ನೋಡ್ತೀರ. ಆಲ್ಮೋಸ್ಟ್ ಸೆಪ್ಟೆಂಬರ್ 2ನೇ ತಾರೀಕಿನಿಂದನೇ ವೃಷಭ ರಾಶಿಯವರಿಗೆ ಬಹಳ ಒಂದು ಉತ್ತಮವಾದಂತಹ ಸಮಯ ಪ್ರಾರಂಭ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಈ ಒಂದು ಮಾಸ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂಥದ್ದಿದ್ದರೆ ಖಂಡಿತ ಅವಾಯ್ಡ್ ಮಾಡ್ಕೊಳ್ಳಿ. ವೃಷಭ ರಾಶಿಯವರಿಗೆ ಇದು ಅವಶ್ಯಕವಾಗಿರುತ್ತೆ. ಎಜುಕೇಷನ್, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಇವೆಲ್ಲದೂ ಕೂಡ ಚೆನ್ನಾಗಾಗತ್ತೆ. ಅಭಿವೃದ್ಧಿಗಳನ್ನು ನೋಡ್ತೀರ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಯಾವುದೇ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಶತ್ರುಬಾಧೆಗಳಿಲ್ಲ. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಖಂಡಿತ ವೃಷಭ ರಾಶಿಯವರಿಗೆ ಸಮಯ ಚೆನ್ನಾಗಿದೆ. ಗುರುಬಲ ಇಲ್ಲದಿದ್ದರೂ ಕೂಡ ಗುರುವಿನ ಒಂದು ಉಚ್ಚ ಸ್ಥಾನದ ಚಲನೆ ಏನಿದೆ, ಒಂದು 40% ಗುರುಬಲ ಎಲ್ಲ ರಾಶಿಯವರಿಗೂ ಕೂಡ ಇರುತ್ತೆ. ಅದರಲ್ಲೂ ವೃಷಭ ರಾಶಿಯವರಿಗೆ ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಖಂಡಿತ ಶುಭ ಆಗುತ್ತೆ. ಒಂದು ಗುರು ಶಾಂತಿ ಅಥವಾ ಗುರುಗಳ ದರ್ಶನ ಇಂಥದ್ದನ್ನು ಮಾಡಿದರೆ ವೈವಾಹಿಕ ಜೀವನಕ್ಕೆ ಖಂಡಿತ ಶುಭ ಆಗುತ್ತೆ.
ದಾಂಪತ್ಯದಲ್ಲಿ ಸಾಮರಸ್ಯ ಮತ್ತು ಆರೋಗ್ಯ ಖಂಡಿತ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಭಾಗ್ಯಾಧಿಪತಿ ಶನಿ ಲಾಭಸ್ಥಾನದಲ್ಲಿದ್ದಾನೆ. ಭಾಗ್ಯೋದಯಗಳನ್ನು ನಿರೀಕ್ಷೆ ಮಾಡ್ಬೋದು. ಪಿತೃವಿನ ಒಂದು ಅನುಗ್ರಹ ಆಶೀರ್ವಾದ ವೃಷಭ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಏಕೆಂದರೆ ರವಿ ಮತ್ತು ಗುರುವಿನ ಸಂಚಾರ 3ನೇ ಮನೆಯಲ್ಲಿ ಆಗ್ತಾ ಇದೆ. ಅವನ ದೃಷ್ಟಿ ಅನ್ನುವಂಥದ್ದು ಕೂಡ 9ನೇ ಮನೆ ಮೇಲೆ ಬೀಳ್ತಾ ಇರುತ್ತೆ. ತಂದೆಗೂ ಕೂಡ ಬಹಳ ದೊಡ್ಡ ಮಟ್ಟದ ಅಭಿವೃದ್ಧಿಗಳನ್ನು ವೃಷಭ ರಾಶಿಯವರು ಖಂಡಿತ ನಿರೀಕ್ಷೆ ಮಾಡ್ಬೋದು. ತಂದೆಗೆ ಅನುಕೂಲಗಳು ಉಂಟಾಗುತ್ತೆ. ಪಿತ್ರಾರ್ಜಿತ ಆಸ್ತಿಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ತುಂಬ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಖಂಡಿತ ಭಾಗ್ಯೋದಯಗಳನ್ನು ವೃಷಭ ರಾಶಿಯವರು ನಿರೀಕ್ಷೆ ಮಾಡ್ಬೋದು. 5, 9 5ರಲ್ಲಿ ಶುಕ್ರ ಇದ್ದಾನೆ. 9ನೇ ಮನೆ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಬುಧಾದಿತ್ಯ ಯೋಗ, ವಿಷ್ಣು ಸಂಬಂಧವಾದಂತಹ ಒಂದು ನೇರ ಅನುಗ್ರಹ ವೃಷಭ ರಾಶಿಯವರಿಗೆ ಈ ಮಾಸಗಳಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಕರ್ಮದಲ್ಲಿ ರಾಹುವಿನ ಸಂಚಾರ, ಸರ್ಪದೋಷಗಳು ಅನ್ನುವಂಥದ್ದು ವೃಷಭ ರಾಶಿಗೆ ಕರ್ಮ ಉದ್ಯೋಗ ಕ್ಷೇತ್ರದಲ್ಲೇ ನಡೀತಾ ಇದೆ. ಅದು ಆ ಕ್ಷೇತ್ರ ಅವನಿಗೆ ಶುಭ ಆದರೂ ಕೂಡ ಯಾರ್ಯಾರಿಗೆ ವೃಷಭ ರಾಶಿಯವರಿಗೆ ಜಾತಕದಲ್ಲಿ ಸರ್ಪದೋಷಗಳಿರುತ್ತೆ ಅವರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಒಂದು ನೀರಸವಾದ ಭಾವನೆ ಅಥವಾ ನೀವು ನಿರೀಕ್ಷೆ ಮಾಡಿದಷ್ಟು ಅಭಿವೃದ್ಧಿಗಳಾಗದೇ ಇರುವಂಥದ್ದು, ಈ ರೀತಿಯ ಕೆಲವು ಗೊಂದಲ ಅಥವಾ ಕನ್ಫ್ಯೂಷನ್ಗಳು ವೃಷಭ ರಾಶಿಯವರಿಗಿರುತ್ತೆ. ಬಟ್ ಅದೆಲ್ಲ ಪರಿಹಾರ ಆಗುವಂತಹ ಸಮಯ ಇದು. ಇನ್ನು 1 ವರ್ಷಗಳ ಕಾಲ ಅಂದರೆ ಮುಂದಿನ ವರ್ಷ ಜೂನಲ್ಲಿ 7.5 ಪ್ರಾರಂಭ ಆಗುತ್ತೆ. ವೃಷಭ ರಾಶಿಯವರಿಗೆ 7.5 ಅನ್ನುವಂಥದ್ದು ಕರ್ಮಾಧಿಪತಿ ವ್ಯಯಸ್ಥಾನದಲ್ಲಿದ್ದಾಗಲೇ ಬರುವಂಥದ್ದು. ಅಂದರೆ ಮೊದಲು ಅವನು ಪರಿವರ್ತನೆ ಮಾಡುವಂಥದ್ದು ಉದ್ಯೋಗ, ಸ್ಥಾನಪಲ್ಲಟಗಳಾಗುತ್ತೆ, ಇರುವಂತಹ ಜಾಗ ಬಿಟ್ಟು ಬೇರೆ ಕಡೆ ಉದ್ಯೋಗ ಮಾಡುವಂಥದ್ದು, ಪ್ರಯಾಣಗಳು ಹೆಚ್ಚಾಗುವಂಥದ್ದು, ವೃಥ ಪ್ರಯಾಣ, ಇದೆಲ್ಲ ಮುಂದಿನ ದಿನಗಳಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ಈಗಿಂದ ಅದನ್ನು ಸರಿ ಮಾಡಿಕೊಳ್ಳುವ ಪ್ರಯತ್ನ ವೃಷಭ ರಾಶಿಯವರಿಗೆ ಖಂಡಿತ ಅವಶ್ಯಕವಾಗಿರುತ್ತೆ. ಈ ಸಮಯದಲ್ಲಿ ಯಾವ ಉದ್ಯೋಗದಲ್ಲಿ ಇರ್ತಿರೋ ಅದನ್ನು ಬಹಳ ಸ್ಥಿರವಾಗಿ, ಅಂದರೆ ಇನ್ನೊಂದು 2-3 ವರ್ಷ ಯಾವುದೇ ಪರಿವರ್ತನೆಗಳಿಲ್ಲದೆ ಉದ್ಯೋಗ ಮಾಡುವಂಥದ್ದು ವೃಷಭ ರಾಶಿಯವರಿಗೆ ಅನಿವಾರ್ಯವಾಗುತ್ತೆ. ಇನ್ನು ಲಾಭಸ್ಥಾನದಲ್ಲಿ ಶನಿ ಸ್ವಲ್ಪ ವಿಳಂಬ ಆದರೂ ಕೂಡ ಲಾಭವನ್ನು ಖಂಡಿತವಾಗ್ಲೂ ಕೊಡ್ತಾನೆ. ಹಲವಾರು ವಿಚಾರಗಳಿಗೆ ಶನಿಯ ಅನುಗ್ರಹ ವೃಷಭ ರಾಶಿಯವರಿಗೆ ಖಂಡಿತವಾಗ್ಲೂ ಇದೆ. ಈ ಸಮಯದಲ್ಲಿ ಯಾವುದೇ ಹೆಚ್ಚಿನ ಸಾಲಗಳನ್ನು ಮಾಡಿಕೊಳ್ಳಬೇಡಿ, ಯಾಕೆಂದರೆ ಅದಕ್ಕೆ ತುಂಬ ಅನುಕೂಲವಾದಂತಹ ಸಮಯ. ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಅನುಕೂಲಗಳು ಈ ಸಮಯದಲ್ಲಿ ಉಂಟಾಗುತ್ತೆ. ಬಟ್ ಅದು ಮುಂದಿನ ದಿನಗಳಿಗೆ ಸ್ವಲ್ಪ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ವೃಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ, ಹಣಕಾಸಿನಲ್ಲಿ ಅಭಿವೃದ್ಧಿ, ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಉದ್ಯೋಗದಲ್ಲಿ ಏನಾದರೂ ಪರಿವರ್ತನೆಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು. ಬಟ್ ಯಾವುದೇ ಬದಲಾವಣೆಗಳನ್ನು ಮಾಡಿದರೂ ಕೂಡ ಒಂದು 3 ವರ್ಷ ಸ್ಥಿರವಾಗಿ ಇರುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದು ಅನಿವಾರ್ಯ ಆಗುತ್ತೆ ವೃಷಭ ರಾಶಿಯವರಿಗೆ. ವ್ಯಯಾಧಿಪತಿ ಮೋಕ್ಷ ಸ್ಥಾನಾಧಿಪತಿಯಾಗಿ ಕುಜ ಧನಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಯಾವುದೇ ದೇವತಾ ಕಾರ್ಯಗಳನ್ನು ಮಾಡುವ ಇಚ್ಛೆ ಇದ್ದಲ್ಲಿ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ. ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ದುರ್ಗಾ ಖಡ್ಗಮಾಲ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ವೃಷಭ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಸೊ ವೃಷಭ ರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ನೇರವಾಗಿ ಗಮನ ಕೊಡಬೇಕಾಗಿರುವಂಥದ್ದು ಒಂದು ಆರೋಗ್ಯ, ಇನ್ನೊಂದು ಹಣಕಾಸಿನ ಪರಿಸ್ಥಿತಿ. ಉಳಿದಂತೆ ಎಲ್ಲದೂ ಕೂಡ ಬಹಳ ಉತ್ತಮ ಸ್ಥಿತಿಯಲ್ಲಿದೆ. ಪ್ರಯತ್ನಗಳನ್ನು ಮಾಡಿದರೆ ಖಂಡಿತ ಅಭಿವೃದ್ಧಿಗಳನ್ನು ಪಡಿತೀರ. ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಎಲ್ಲ ನವಗ್ರಹಗಳು ಕೂಡ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.